ಕಾಡಿನಲ್ಲಿ ಇರಬೇಕಾದ ಹುಲಿ ಆಕಾಶದಲ್ಲಿ ತೇಲಾಡ್ತಾ ಇತ್ತು. ಪವನ ಸುತ್ತ ಆಂಜನೇಯ ಅಂಜನಾದ್ರಿಯಿಂದ ಇಳಿದು ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದ. ಇದೆಲ್ಲ ಕಂಡು ಸಾವಿರಾರು ಜನ ಸಿಳ್ಳೆ ಚಪ್ಪಾಳೆಯನ್ನ ಕೇಕೆಯನ್ನ ಹಾಕಿದ್ರು. ಏನು ಅಂತೀರಾ ಈ ಸ್ಟೋರಿ ನೋಡಿ. ಕೊಪ್ಪಳದ ಅಜ್ಜನ ಜಾತ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಫುಲ್ ಫೇಮಸ್. ಇಲ್ಲಿನ ರಥೋತ್ಸವ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಇಲ್ಲಿನ ಮಹಾಪ್ರಸಾದ ಎಲ್ಲರನ್ನೂ ಆಹಾ ಎನ್ನುವಂತೆ ಮಾಡಿದೆ. ಅಜ್ಜನ ಜಾತ್ರೆಗೆ ಅಂದ್ರೆ ಕೇವಲ ರಥೋತ್ಸವ ಮಾತ್ರ ಅಲ್ಲ, ತೆಪ್ಪೋತ್ಸವ ಅಷ್ಟೇ ಅಲ್ಲ, ರುಚಿ ರುಚಿಯಾದ ಮಹಾಪ್ರಸಾದಕ್ಕೆ ಸೀಮಿತ ಅಲ್ಲ. ಗವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಅದ್ಭುತ ಗಾಳಿಪಟ ಉತ್ಸವವೂ ನಡೆಯಿತು. ಹುಲಿ, ಚೀತಾ, ಆಂಜನೇಯ, ಆಕ್ಟೋಪಸ್ ಮಾದರಿಯ ಗಾಳಿಪಟಗಳು ಬಾನಂಗಳದಲ್ಲಿ ಹಾರಾಡಿದ್ವು. ಏನ್ ಈ ಗಾಳಿಪಟದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮೊದಲು ಅಂದ್ರೆ ಒಂದು ಬಿಲ್ಲು ಬಾಣ ತರ ಮಾಡಿ ಗಾಳಿಪಟ ಮಾಡಿ ಮಾರ್ತಾ ಇದ್ರು. ಈಗೇನಿದೆ ಅದನ್ನ ತೆಗೆದ್ಬಿಟ್ಟು ಈಗ ಏನಾಗಿದ್ದಾರೆ, ಒಂದ್ ಕಡೆ ಇನ್ನೊಂದು ಕಡೆ ಕ್ಯಾರಿ ಮಾಡೋದಕ್ಕೋಸ್ಕರ ಬಟ್ಟೆಯಲ್ಲಿ ಮಾಡಿ ಅದನ್ನ ಒಂಥರ ಬೆಲೂನ್ ಆಕಾರದಲ್ಲಿ ಮಾಡ್ತಾರೆ, ರಿಂಗ್ ಆಕಾರದಲ್ಲಿ ಮಾಡ್ತಾರೆ. ಸ್ಟಂಟ್ ಕೈಟು, ಪೈಲಟ್ ಕೈಟ್ಸು, ಫಿಶ್ಶು, ಟೈಗರು, ನಿಮ್ಮ ಕುದುರೆನೂ ಇದೆ, ಇದರಲ್ಲಿ ಕುದುರೆ ಇದೆ. ಆಮೇಲೆ ಮತ್ತೆ ಇದು ಹಸುಗಳು, ಈ ತರ ಹಲವಾರು ಪಿಕ್ಚರ್ಗಳ ತರ ಮಾಡಿ ಗಾಳಿಪಟನ ಆರಿಸ್ತಾರೆ. ಒಂದರಿಂದ ಒಂದು 10 ಗಾಳಿಪಟ ಆರಿಸ್ತಾರೆ. ಒಂದೊಂದು ಪೈಲಟ್ ಕೈಟ್ ಅಂತ ಫಸ್ಟ್ ಬಿಡ್ತಾರೆ, ಅದ್ರ ಹಿಂದ್ಗಡೆ ಒಂದು 10 ಗಾಳಿಪಟ ಆರುತ್ತೆ. ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ನಡೆದ ಗಾಳಿಪಟ ಉತ್ಸವದಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ರಾಜ್ಯಗಳ ಸ್ಪರ್ಧಿಗಳು ಬಂದಿದ್ರು. ಕೊಪ್ಪಳ ಪ್ರವಾಸೋದ್ಯಮ ಎನ್ನುವ ಸಂದೇಶ ಬರೆಯಲಾಗಿದ್ದ ಗಾಳಿಪಟ, ರಾಕೆಟ್, ತ್ರಿವರ್ಣ ಧ್ವಜ ಹೀಗೆ ಅನೇಕ ಮಾದರಿಗಳ ಗಾಳಿಪಟ ಜನರ ಗಮನ ಸೆಳೆದ್ವು. ಸರ್, ನಮ್ಮ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಾನಾ ರೀತಿಯಾಗಿ ಕ್ರೀಡೆಗಳು, ಆಟಗಳು, ಹಾಗಾಗಿ ನಮ್ಮ ಇದು ಒಂದು ಸಹ ಪ್ರತಿಭೆ. ಗಾಳಿಪಟ ಆರಿಸೋದಂದ್ರೂ ಎಲ್ಲಾ ರೀತಿಯಿಂದ ಇವಾಗಿನ ಮಕ್ಕಳಿಗೆ ಗಾಳಿಪಟ ಅಂದ್ರೆ ಏನಂತಾನೆ ಗೊತ್ತಿರಲ್ಲ. ಸೊ ಅವಾಗೆಲ್ಲ ಆರಿಸ್ತಿದ್ರು. ಆದ್ರೆ ನಮ್ಮ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಇದು ಒಂದು ವಿಶೇಷವಾಗಿ ಗಾಳಿಪಟ ಆರಿಸುವಂತ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಹಾಗಾಗಿ ನಾನಾ ರೀತಿ ನೋಡ್ತಾ ಇರ್ಬೋದು, ಬೇರೆ ಬೇರೆ ರೀತಿಯಿಂದ ಎಲ್ಲ ಗಾಳಿಪಟಗಳು ಬಂದಿದ್ದಾವೆ. ಸೊ ನಮಗೆ ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ನಮ್ಮ ಮಕ್ಕಳಿಗೂ ನಾವು ತೋರಿಸಬಹುದು. ಗವಿಸಿದ್ದೇಶ್ವರ ಮಠದ ಜಾತ್ರೆಯ 3ನೇ ದಿನ ಅಜ್ಜನ ದರ್ಶನಕ್ಕೆ ಬಂದವರು ಗಾಳಿಪಟಗಳನ್ನು ನೋಡಿ ಸಖತ್ತು ಖುಷಿ ಪಟ್ಟಿದ್ದಂತೂ ಸತ್ಯ. ಹಿರೆಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕಾಡಿನಲ್ಲಿ ಇರಬೇಕಾದ ಹುಲಿ ಆಕಾಶದಲ್ಲಿ ತೇಲಾಡ್ತಾ ಇತ್ತು. ಪವನ ಸುತ್ತ ಆಂಜನೇಯ ಅಂಜನಾದ್ರಿಯಿಂದ ಇಳಿದು ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದ. ಇದೆಲ್ಲ ಕಂಡು ಸಾವಿರಾರು ಜನ ಸಿಳ್ಳೆ ಚಪ್ಪಾಳೆಯನ್ನ ಕೇಕೆಯನ್ನ ಹಾಕಿದ್ರು. ಏನು ಅಂತೀರಾ ಈ ಸ್ಟೋರಿ ನೋಡಿ. ಕೊಪ್ಪಳದ ಅಜ್ಜನ ಜಾತ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಫುಲ್ ಫೇಮಸ್. ಇಲ್ಲಿನ ರಥೋತ್ಸವ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಇಲ್ಲಿನ ಮಹಾಪ್ರಸಾದ ಎಲ್ಲರನ್ನೂ ಆಹಾ ಎನ್ನುವಂತೆ ಮಾಡಿದೆ. ಅಜ್ಜನ ಜಾತ್ರೆಗೆ ಅಂದ್ರೆ ಕೇವಲ ರಥೋತ್ಸವ ಮಾತ್ರ ಅಲ್ಲ, ತೆಪ್ಪೋತ್ಸವ ಅಷ್ಟೇ ಅಲ್ಲ, ರುಚಿ ರುಚಿಯಾದ ಮಹಾಪ್ರಸಾದಕ್ಕೆ ಸೀಮಿತ ಅಲ್ಲ. ಗವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಅದ್ಭುತ ಗಾಳಿಪಟ ಉತ್ಸವವೂ ನಡೆಯಿತು. ಹುಲಿ, ಚೀತಾ, ಆಂಜನೇಯ, ಆಕ್ಟೋಪಸ್ ಮಾದರಿಯ ಗಾಳಿಪಟಗಳು ಬಾನಂಗಳದಲ್ಲಿ ಹಾರಾಡಿದ್ವು. ಏನ್ ಈ ಗಾಳಿಪಟದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮೊದಲು ಅಂದ್ರೆ ಒಂದು ಬಿಲ್ಲು ಬಾಣ ತರ ಮಾಡಿ ಗಾಳಿಪಟ ಮಾಡಿ ಮಾರ್ತಾ ಇದ್ರು. ಈಗೇನಿದೆ ಅದನ್ನ ತೆಗೆದ್ಬಿಟ್ಟು ಈಗ ಏನಾಗಿದ್ದಾರೆ, ಒಂದ್ ಕಡೆ ಇನ್ನೊಂದು ಕಡೆ ಕ್ಯಾರಿ ಮಾಡೋದಕ್ಕೋಸ್ಕರ ಬಟ್ಟೆಯಲ್ಲಿ ಮಾಡಿ ಅದನ್ನ ಒಂಥರ ಬೆಲೂನ್ ಆಕಾರದಲ್ಲಿ ಮಾಡ್ತಾರೆ, ರಿಂಗ್ ಆಕಾರದಲ್ಲಿ ಮಾಡ್ತಾರೆ. ಸ್ಟಂಟ್ ಕೈಟು, ಪೈಲಟ್ ಕೈಟ್ಸು, ಫಿಶ್ಶು, ಟೈಗರು, ನಿಮ್ಮ ಕುದುರೆನೂ ಇದೆ, ಇದರಲ್ಲಿ ಕುದುರೆ ಇದೆ. ಆಮೇಲೆ ಮತ್ತೆ ಇದು ಹಸುಗಳು, ಈ ತರ ಹಲವಾರು ಪಿಕ್ಚರ್ಗಳ ತರ ಮಾಡಿ ಗಾಳಿಪಟನ ಆರಿಸ್ತಾರೆ. ಒಂದರಿಂದ ಒಂದು 10 ಗಾಳಿಪಟ ಆರಿಸ್ತಾರೆ. ಒಂದೊಂದು ಪೈಲಟ್ ಕೈಟ್ ಅಂತ ಫಸ್ಟ್ ಬಿಡ್ತಾರೆ, ಅದ್ರ ಹಿಂದ್ಗಡೆ ಒಂದು 10 ಗಾಳಿಪಟ ಆರುತ್ತೆ. ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ನಡೆದ ಗಾಳಿಪಟ ಉತ್ಸವದಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ರಾಜ್ಯಗಳ ಸ್ಪರ್ಧಿಗಳು ಬಂದಿದ್ರು. ಕೊಪ್ಪಳ ಪ್ರವಾಸೋದ್ಯಮ ಎನ್ನುವ ಸಂದೇಶ ಬರೆಯಲಾಗಿದ್ದ ಗಾಳಿ
ಗಾಳಿಪಟ, ರಾಕೆಟ್, ತ್ರಿವರ್ಣ ಧ್ವಜ ಹೀಗೆ ಅನೇಕ ಮಾದರಿಗಳ ಗಾಳಿಪಟ ಜನರ ಗಮನ ಸೆಳೆದ್ವು. ಸರ್, ನಮ್ಮ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಾನಾ ರೀತಿಯಾಗಿ ಕ್ರೀಡೆಗಳು, ಆಟಗಳು, ಹಾಗಾಗಿ ಈ ನಮ್ಮ ಇದು ಒಂದು ಸಹ ಪ್ರತಿಭೆ. ಗಾಳಿಪಟ ಆರಿಸೋದಂದ್ರೂ ಎಲ್ಲ ರೀತಿಯಿಂದ ಇವಾಗಿನ ಮಕ್ಕಳಿಗೆ ಗಾಳಿಪಟ ಅಂದ್ರೆ ಏನಂತಾನೆ ಗೊತ್ತಿರಲ್ಲ. ಸೊ ಅವಾಗೆಲ್ಲ ಆರಿಸ್ತಿದ್ರು. ಆದ್ರೆ ನಮ್ಮ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಇದು ಒಂದು ವಿಶೇಷವಾಗಿ ಗಾಳಿಪಟ ಆರಿಸುವಂತ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಹಾಗಾಗಿ ನಾನಾ ರೀತಿ ನೋಡ್ತಾ ಇರ್ಬೋದು, ಬೇರೆ ಬೇರೆ ರೀತಿಯಿಂದ ಎಲ್ಲ ಗಾಳಿಪಟಗಳು ಬಂದಿದ್ದಾವೆ. ಸೊ ನಮಗೆ ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ನಮ್ಮ ಮಕ್ಕಳಿಗೂ ನಾವು ತೋರಿಸಬಹುದು. ಗವಿಸಿದ್ದೇಶ್ವರ ಮಠದ ಜಾತ್ರೆಯ 3ನೇ ದಿನ ಅಜ್ಜನ ದರ್ಶನಕ್ಕೆ ಬಂದವರು ಗಾಳಿಪಟಗಳನ್ನು ನೋಡಿ ಸಖತ್ತು ಖುಷಿ ಪಟ್ಟಿದ್ದಂತೂ ಸತ್ಯ. ಹಿರೆಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕಾಡಿನಲ್ಲಿ ಇರಬೇಕಾದ ಹುಲಿ ಆಕಾಶದಲ್ಲಿ ತೇಲಾಡ್ತಾ ಇತ್ತು. ಪವನ ಸುತ್ತ ಆಂಜನೇಯ ಅಂಜನಾದ್ರಿಯಿಂದ ಇಳಿದು ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದ. ಇದೆಲ್ಲ ಕಂಡು ಸಾವಿರಾರು ಜನ ಸಿಳ್ಳೆ ಚಪ್ಪಾಳೆಯನ್ನ, ಕೇಕೆಯನ್ನ ಹಾಕಿದ್ರು. ಏನು ಅಂತೀರಾ ಈ ಸ್ಟೋರಿ ನೋಡಿ. ಕೊಪ್ಪಳದ ಅಜ್ಜನ ಜಾತ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಫುಲ್ ಫೇಮಸ್. ಇಲ್ಲಿನ ರಥೋತ್ಸವ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಇಲ್ಲಿನ ಮಹಾಪ್ರಸಾದ ಎಲ್ಲರನ್ನೂ ಆಹಾ ಎನ್ನುವಂತೆ ಮಾಡಿದೆ. ಅಜ್ಜನ ಜಾತ್ರೆಗೆ ಅಂದ್ರೆ ಕೇವಲ ರಥೋತ್ಸವ ಮಾತ್ರ ಅಲ್ಲ, ತೆಪ್ಪೋತ್ಸವ ಅಷ್ಟೇ ಅಲ್ಲ, ರುಚಿ ರುಚಿಯಾದ ಮಹಾಪ್ರಸಾದಕ್ಕೆ ಸೀಮಿತ ಅಲ್ಲ. ಗವಿಸಿದ್ದೇಶ್ವರ ಮಠದ ಆವರಣದಲ್ಲಿ ಅದ್ಭುತ ಗಾಳಿಪಟ ಉತ್ಸವವೂ ನಡೆಯಿತು. ಹುಲಿ, ಚೀತಾ, ಆಂಜನೇಯ, ಆಕ್ಟೋಪಸ್ ಮಾದರಿಯ ಗಾಳಿಪಟಗಳು ಬಾನಂಗಳದಲ್ಲಿ ಹಾರಾಡಿದ್ವು. ಏನ್ ಈ ಗಾಳಿಪಟದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮೊದಲಂದ್ರೆ ಒಂದು ಬಿಲ್ಲು ಬಾಣ ತರ ಮಾಡಿ ಗಾಳಿಪಟ ಮಾಡಿ ಮಾರ್ತಾ ಇದ್ರು. ಈಗೇನಿದೆ ಅದನ್ನ ತೆಗೆದ್ಬಿಟ್ಟು ಈಗ ಏನಾಗಿದ್ದಾರೆ, ಒಂದ್ ಕಡೆ ಇನ್ನೊಂದು ಕಡೆ ಕ್ಯಾರಿ ಮಾಡೋದಕ್ಕೋಸ್ಕರ ಬಟ್ಟೆಯಲ್ಲಿ ಮಾಡಿ ಅದನ್ನ ಒಂಥರ ಬೆಲೂನ್ ಆಕಾರದಲ್ಲಿ ಮಾಡ್ತಾರೆ, ರಿಂಗ್ ಆಕಾರದಲ್ಲಿ ಮಾಡ್ತಾರೆ. ಸ್ಟಂಟ್ ಕೈಟು, ಪೈಲಟ್ ಕೈಟ್ಸು, ಫಿಶ್ಶು, ಟೈಗರು, ನಿಮ್ ಕುದುರೆನೂ ಇದೆ ಇದರಲ್ಲಿ, ಕುದುರೆ ಇದೆ. ಆಮೇಲೆ ಮತ್ತೆ ಇದು ಹಸುಗಳು, ಈ ತರ ಹಲವಾರು ಪಿಕ್ಚರ್ಗಳ ತರ ಮಾಡಿ ಗಾಳಿಪಟನ ಆರಿಸ್ತಾರೆ. ಒಂದರಿಂದ ಒಂದು 10 ಗಾಳಿಪಟ ಆರಿಸ್ತಾರೆ. ಒಂದೊಂದು ಪೈಲಟ್ ಕೈಟ್ ಅಂತ ಫಸ್ಟ್ ಬಿಡ್ತಾರೆ, ಅದ್ರ ಹಿಂದ್ಗಡೆ ಒಂದು 10 ಗಾಳಿಪಟ ಆರುತ್ತೆ. ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ನಡೆದ ಗಾಳಿಪಟ ಉತ್ಸವದಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ರಾಜ್ಯಗಳ ಸ್ಪರ್ಧಿಗಳು ಬಂದಿದ್ರು. ಕೊಪ್ಪಳ ಪ್ರವಾಸೋದ್ಯಮ ಎನ್ನುವ ಸಂದೇಶ ಬರೆಯಲಾಗಿದ್ದ ಗಾಳಿಪಟ, ರಾಕೆಟ್, ತ್ರಿವರ್ಣ ಧ್ವಜ ಹೀಗೆ ಅನೇಕ ಮಾದರಿಗಳ ಗಾಳಿಪಟ ಜನರ ಗಮನ ಸೆಳೆದ್ವು. ಸರ್, ನಮ್ಮ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಾನಾ ರೀತಿಯಾಗಿ ಕ್ರೀಡೆಗಳು, ಆಟಗಳು, ಹಾಗಾಗಿ ಈ ನಮ್ಮ ಇದು ಒಂದು ಸಹ ಪ್ರತಿಭೆ. ಗಾಳಿಪಟ ಆರಿಸೋದಂದ್ರೂ ಎಲ್ಲ ರೀತಿಯಿಂದ ಇವಾಗಿನ ಮಕ್ಕಳಿಗೆ ಗಾಳಿಪಟ ಅಂದ್ರೆ ಏನಂತಾನೆ ಗೊತ್ತಿರಲ್ಲ. ಸೊ ಅವಾಗೆಲ್ಲ ಆರಿಸ್ತಿದ್ರು. ಆದ್ರೆ ನಮ್ಮ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಇದು ಒಂದು ವಿಶೇಷವಾಗಿ ಗಾಳಿಪಟ ಆರಿಸುವಂತ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಹಾಗಾಗಿ ನಾನಾ ರೀತಿ ನೋಡ್ತಾ ಇರ್ಬೋದು, ಬೇರೆ ಬೇರೆ ರೀತಿಯಿಂದ ಎಲ್ಲ ಗಾಳಿಪಟಗಳು ಬಂದಿದ್ದಾವೆ. ಸೊ ನಮಗೆ ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ನಮ್ಮ ಮಕ್ಕಳಿಗೂ ನಾವು ತೋರಿಸಬಹುದು. ಗವಿಸಿದ್ದೇಶ್ವರ ಮಠದ ಜಾತ್ರೆಯ 3ನೇ ದಿನ ಅಜ್ಜನ ದರ್ಶನಕ್ಕೆ ಬಂದವರು ಗಾಳಿಪಟಗಳನ್ನು ನೋಡಿ ಸಖತ್ತು ಖುಷಿ ಪಟ್ಟಿದ್ದಂತೂ ಸತ್ಯ. ಹಿರೆಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕಾಡಿನಲ್ಲಿ ಇರಬೇಕಾದ ಹುಲಿ ಆಕಾಶದಲ್ಲಿ ತೇಲಾಡ್ತಾ ಇತ್ತು. ಪವನ ಸುತ್ತ ಆಂಜನೇಯ ಅಂಜನಾದ್ರಿಯಿಂದ ಇಳಿದು ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದ. ಇದೆಲ್ಲ ಕಂಡು ಸಾವಿರಾರು ಜನ ಸಿಳ್ಳೆ ಚಪ್ಪಾಳೆಯನ್ನ, ಕೇಕೆಯನ್ನ ಹಾಕಿದ್ರು. ಏನು ಅಂತೀರಾ ಈ ಸ್ಟೋರಿ ನೋಡಿ. ಕೊಪ್ಪಳದ ಅಜ್ಜನ ಜಾತ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಫುಲ್ ಫೇಮಸ್. ಇಲ್ಲಿನ ರಥೋತ್ಸವ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಇಲ್ಲಿನ ಮಹಾಪ್ರಸಾದ ಎಲ್ಲರನ್ನೂ ಆಹಾ ಎನ್ನುವಂತೆ ಮಾಡಿದೆ. ಅಜ್ಜನ ಜಾತ್ರೆಗೆ ಅಂದ್ರೆ ಕೇವಲ ರಥೋತ್ಸವ ಮಾತ್ರ ಅಲ್ಲ, ತೆಪ್ಪೋತ್ಸವ ಅಷ್ಟೇ ಅಲ್ಲ, ರುಚಿ ರುಚಿಯಾದ ಮಹಾಪ್ರಸಾದಕ್ಕೆ ಸೀಮಿತ ಅಲ್ಲ. ಗವಿಸಿದ್ದೇಶ್ವರ ಮಠದ ಆವರಣದಲ್ಲಿ ಅದ್ಭುತ ಗಾಳಿಪಟ ಉತ್ಸವವೂ ನಡೆಯಿತು. ಹುಲಿ, ಚೀತಾ, ಆಂಜನೇಯ, ಆಕ್ಟೋಪಸ್ ಮಾದರಿಯ ಗಾಳಿಪಟಗಳು ಬಾನಂಗಳದಲ್ಲಿ ಹಾರಾಡಿದ್ವು.
ಏನು ಈ ಗಾಳಿಪಟದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮೊದಲು ಅಂದರೆ ಒಂದು ಬಿಲ್ಲು ಬಾಣ ಥರ ಮಾಡಿ ಗಾಳಿಪಟ ಮಾಡಿ ಮಾರ್ತಾಯಿದ್ರು. ಈಗೇನಿದೆ ಅದನ್ನು ತೆಗೆದ್ಬಿಟ್ಟು ಈಗ ಏನಾಗಿದ್ದಾರೆ ಈ ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ಯಾರಿ ಮಾಡೋದಕ್ಕೋಸ್ಕರ ಬಟ್ಟೆಯಲ್ಲಿ ಮಾಡಿ ಅದನ್ನು ಒಂಥರ ಬೆಲೂನ್ ಆಕಾರದಲ್ಲಿ ಮಾಡ್ತಾರೆ.